ನಮಸ್ಕಾರಗಳು. ನನ್ನ ಹೆಸರು ಸಜೀವಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇಕಲ್ಲಹಳ್ಳಿ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾನು ಇವಳ ತಾಯಿ ಸುಚಿತ. ಕಥೆಯ ಶೀರ್ಷಿಕೆ ಬಾಲ್ಯದ ಮೌಲ್ಯಗಳು, ಬದುಕಿನ ದಾರಿ. ಒಂದು ಹಳ್ಳಿಯಲ್ಲಿ ಕೆಲವು ಮಕ್ಕಳು ತಮ್ಮ ಅಣ್ಣ ತಮ್ಮರ ಜೊತೆ ಸುಂದರವಾದ ಬಾಲ್ಯವನ್ನು ಕಳೆಯುತ್ತಿದ್ದರು. ಅವರ ಬದುಕಿನ ಆಧಾರವೇ ಪ್ರೀತಿ, ಸಹಕಾರ ಮತ್ತು ಉತ್ತಮ ಒಡನಾಟವಾಗಿತ್ತು. ಹಳ್ಳಿಯ ಜೀವನ ಸರಳವಾಗಿದ್ದು ಎಲ್ಲರೂ ಸಂತೋಷದಿಂದ ಬದುಕುತ್ತಿದ್ದರು. ಆ ಮಕ್ಕಳಿಗೆ ಜವಾಬ್ದಾರಿ ಮತ್ತು ಪರಿಶ್ರಮದ ಮಹತ್ವವನ್ನು ಅವರ ಪೋಷಕರು ಮತ್ತು ಹಿರಿಯರ ಕಾಳಜಿಯಿಂದಲೇ ಕಲಿಸಿದ್ದರು. ಅವರು ಕೃಷಿ ಕೆಲಸದಲ್ಲಿ ಕುಟುಂಬಕ್ಕೆ ಸಹಾಯ ಮಾಡುತ್ತಾ ಸರಳ ಜೀವನದ ಮೌಲ್ಯವನ್ನು ಅರಿತುಕೊಂಡಿದ್ದರು. ಇದರಿಂದ ಕುಟುಂಬದಲ್ಲಿ ಸಮೃದ್ಧಿ ನೆಲೆಸಿತು. ಅವರಲ್ಲಿ ಒಬ್ಬನು ಬಹಳ ಜಾಣನಾಗಿದ್ದನು. ತನ್ನ ಸಾಧನೆಯಿಂದ ಒಂದು ದೊಡ್ಡ ನೌಕರಿ ಪಡೆದನು. ಆದರೆ ನಗರ ಜೀವನಕ್ಕೆ ಹೋದ ನಂತರ ಅವನೊಳಗೆ ನಿಧಾನವಾಗಿ ಅಹಂಕಾರ ಬೆಳೆಯಿತು. ಹಳೆಯ ಸಹವಾಸ ಮರೆತು ಕೆಟ್ಟ ಚಟಗಳಿಗೆ ಒಳಗಾಗಿ ಅತಿಯಾದ ದುಂದು ವೆಚ್ಚ ಮಾಡಲು ಆರಂಭಿಸಿದನು. ಕಾಲಕ್ರಮೇಣ ಅವನ ಹಣಕಾಸಿನಲ್ಲಿ ದಿವಾಳಿಯಾಗಿ ಆರೋಗ್ಯವು ಹದಗೆಟ್ಟು ಭೀಕರ ಕಾಯಿಲೆಗೆ ಒಳಗಾದನು. ಆಗ ಅವನಿಗೆ ತನ್ನ ಬಾಲ್ಯದ ಬದುಕಿನ ಹಿರಿಯರ ಬೋಧನೆಗಳು ನೆನಪಾದವು. ತಪ್ಪು ಅರಿತುಕೊಂಡ ಅವನು ಎಲ್ಲವನ್ನು ಬಿಟ್ಟು ಮರಳಿ ತನ್ನ ಮನೆಗೆ ಬಂದನು. ಹಳ್ಳಿಯ ಜೀವನದ ಪ್ರೀತಿ, ಸಹಕಾರ ಮತ್ತು ಸರಳತೆ ಅವನ ಬದುಕಿಗೆ ಮತ್ತೆ ಬೆಳಕು ತಂದವು. ಆಗ ಅವನು ಅರಿತುಕೊಂಡನು, ಬಾಲ್ಯದ ಮೌಲ್ಯಗಳು ಮತ್ತು ಸರಳ ಜೀವನವೇ ನಿಜವಾದ ಸಂತೋಷಕ್ಕೆ ದಾರಿ ಎಂದು. ಈ ಕಥೆಯ ನೀತಿ ಏನೆಂದರೆ, ಪ್ರಪಂಚದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಬೇಕೆಂಬುದೇ ಈ ಕಥೆಯ ನೀತಿಯಾಗಿದೆ. ಧನ್ಯವಾದ.